ನಮಸ್ಕಾರ, ಜೈ ಹಿಂದ್, ಜೈ ಶ್ರೀರಾಮ್ ಎಲ್ಲರಿಗೂ ಕೂಡ ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ನಾವು ಇವತ್ತಿನ ದಿನ ಇವಾಗ ಸ್ಟಾರ್ಟ್ ಮಾಡೋಣ. ಡೈಲಿ ರೂಟೀನ್ ಅಂತಾನೆ ನಾನು ಇವತ್ತು ಲವಂಗ ನೀರು ಏನಕ್ಕಿಂದಲ್ಲ ಅದನ್ನ ಕುಡಿದೆ. ಅದಾದ್ಮೇಲೆ ಪ್ರತಿಯೊಂದು ಮನೆಯಲ್ಲೂ ಬೆಕ್ಕು ನಾಯಿ ಹೊಡೆದಾಡಿ ಕಡ್ದಾಡಿದ್ರೆ ನಮ್ಮ ಮನೇಲಿ 2 ಬೆಕ್ಕು ಚಿನ್ನಾಡಗಡದೆ ಮತ್ತೆ 2 ಬೆಕ್ಕು ಮತ್ತು ನಾಯಿ ಆಟ ಆಡುತ್ತೆ. ಅದಾದ್ಮೇಲೆ ನಾನು MB ಕ್ರೇಟಿನ್ ಅಂತ ಹೇಳ್ಬಿಟ್ಟು ಇದನ್ನ ಡೈಲಿ ತಗೊಂತೀನಿ. ಸೊ ಇದರಿಂದ ನಾನು ಎಕ್ಸರ್ಸೈಸ್ ಮಾಡೋಕೆ ನನ್ನ ದೇಹ ಪಂಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಡೈಲಿ ತಗೊಂತೀನಿ. ಸೊ ಅದೆಲ್ಲ ಆದ್ಮೇಲೆ ನಾನು ಇವತ್ತು ವರ್ಕೌಟ್ ನ ಮನೇಲೆ ಮಾಡ್ಬೇಕಪ್ಪ ಅಂತೇಳಿ ಡಿಸೈಡ್ ಮಾಡಿ ಸೊ ನಾವು ಇನ್ನು ನಮ್ಮ ಮನೇನ ರೆಡಿ ಮಾಡಿಸ್ತಾ ಇದ್ವಿ. ಸೊ ಆ ಒಂದು ಪ್ಲೇಸ್ಗೆ ಅರ್ಧಂಬರ್ಧ ರೆಡಿ ಆಗಿರೋ ಒಂದು ಮನೆಗೆ ಆ ಒಂದು ಪ್ಲೇಸ್ಗೆ ಬಂದ್ಬಿಟ್ಟು ನಾನು ಇವಾಗ ನನ್ನ ಒಂದು ವರ್ಕೌಟ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಎಕ್ಸರ್ಸೈಸ್ ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ವಾರ್ಮ್ ಅಪ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಮನೇಲೆ ವರ್ಕೌಟ್ ಮಾಡಿ ಅಥವಾ ಹೊರಗಡೆ ಮಾಡಿ ಸೊ ನಿಮ್ ಪೇನ್ ಗಳಿಂದ ಬಚಾವ್ ಆಗ್ಬೇಕಪ್ಪ ಅಂದ್ರೆ ಸೊ ವಾರ್ಮ್ ಅಪ್ ಎಕ್ಸರ್ಸೈಸ್ ನಿಮಗೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾನು ಒಂದು 15 20 ನಿಮಿಷ ವಾರ್ಮ್ ಅಪ್ ಮಾಡಿದೆ. ನಾನು ವರ್ಕೌಟ್ ಮಾಡೋಕಂತ ವಾರ್ಮ್ ಅಪ್ ಮಾಡಿದ್ರೆ ನಮ್ಮ ಮನೇಲಿ ನನಗೆ ಡ್ಯಾನ್ಸ್ ಮಾಡಿಸ್ಬಿಡ್ಬೇಕಾ. ನನ್ ಡ್ಯಾನ್ಸ್ ಮಾಡ್ಬಿಟ್ಟು ಸಣ್ಣ ಹುಡುಗ ಕೂಡ ನಾಚ್ಕೊಂಡ್ಬಿಡ್ತು. ಡ್ಯಾನ್ಸ್ ಮಾಡ್ಬಿಟ್ಟು ಸುಸ್ತಾದ ಅಂತ ಹೇಳ್ಬಿಟ್ಟು ನಾನು ನೀರನ್ನ ಕುಡಿದೆ. ನೀರೊಳಗಡೆ ಒಂದು ಕ್ರೇಟಿನ್ ಇತ್ತು. ಕ್ರೇಟಿನ್ ಪೌಡರ್ ನ ಕುಡಿದ್ಬಿಟ್ಟು ಅದಾದ್ಮೇಲೆ ನಾನು ನನ್ನ ಒಂದು ವರ್ಕೌಟ್ ನ ಸ್ಟಾರ್ಟ್ ಮಾಡಿದೆ. ಮೊದಲನೇ ಎಕ್ಸರ್ಸೈಸ್ ಬಂದ್ಬಿಟ್ಟು ಪೈಲೋನ್ ಡಿಪ್ಸ್. ಸೊ ಈ ಒಂದು ಡಿಪ್ಸ್ ನಾನು ಟೋಟಲ್ ಆಗಿ ಎಷ್ಟು ಕಂಪ್ಲೀಟ್ ಮಾಡಿದಪ್ಪ ಅಂದ್ರೆ ನಾನು 100 ಪೈಲೋನ್ ಡಿಪ್ಸ್ ನ ಕಂಪ್ಲೀಟ್ ಮಾಡಿದೆ. ಆದ್ರೆ ನನಗೆ ಒಂದೇ ಸತಿಗೆ 100 ಡಿಪ್ಸ್ ನ ಹೊಡೆಯಕ್ ಆಗ್ಲಿಲ್ಲ. ಸಾರಿ, ಡಿಪ್ಸ್ ಅಲ್ಲ, 100 ಪೈಲೋನ್ ಡಿಪ್ಸ್ ನ ಹೊಡೆಯಕ್ ಆಗ್ಲಿಲ್ಲ. ಅದಾದ್ಮೇಲೆ ಒಂದ್ ಸಣ್ಣ ಹುಡುಗಿ ಬಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಸ್ಟೆಪ್ ಯಾವ ರೀತಿ ಮಾಡೋದಂತೇಳಿ ನನಗೆ ಹೇಳ್ಕೊಡ್ತಾ ಇದ್ದೆ. ಆಗಿ ಕಟ ಆದ್ಮೇಲೆ ಮತ್ತೆ ಬೆಕ್ಕು ಕೂಡ ನಾನು ವರ್ಕೌಟ್ ಮಾಡೋಕಾದ್ರೆ ಅಡ್ಡ ಬರ್ತಿತ್ತು. ಸೊ ಅದು ಕೂಡ ವರ್ಕೌಟ್ ಮಾಡ್ಬೇಡ ಇವತ್ತು ಅಂತ ಹೇಳ್ತಾ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ವರ್ಕೌಟ್ ಬಂದು ಟೋಟಲ್ ಆಗಿ 20 ಡಿಪ್ಸ್ ನ ಹೊಡಿಬೇಕು. ನಾನು ಟೋಟಲ್ ಆಗಿ ಒಂದು 3 ರಿಂದ 4 ಎಕ್ಸರ್ಸೈಸ್ ನೋಡ್ಕೊಂಡಿದ್ದೀನಿ. ಅದನ್ನ ರಿಪೀಟ್ ಆಗಿ ನೀವು ಮಾಡ್ಕೋಗುತ್ತೆ. ಒಂದನೇದಾಗಿ ಡಿಪ್ಸ್ ಮಾಡಬೇಕು. ಅದಾದ್ಮೇಲೆ ನಾವು ಲೆಗ್ ವರ್ಕೌಟ್ ನ ಮಾಡ್ಬೇಕು, ಕುಂದ್ರೋದು ಎದ್ದೇಳೋದು ಕುಂದ್ರೋದು. ಸೊ ಇದನ್ನು ಕೂಡ ನಾವು ಟೋಟಲ್ ಆಗಿ 30 ನ ಮುಗಿಸ್ಬೇಕು. ಅದಾದ್ಮೇಲೆ ಇನ್ನೂ 2 ಎಕ್ಸರ್ಸೈಸ್ ಕೂಡ ಇದೆ. ಸೊ ಅವು 2 ಎಕ್ಸರ್ಸೈಸ್ ಕೂಡ ಮಾಡ್ಬೇಕು. ಹಾಗೆ ಕೋರ್ ವರ್ಕೌಟ್. ಸೊ ಇದನ್ನು ಕೂಡ ನೀವು ಟೋಟಲ್ ಆಗಿ 30 ಕಂಪ್ಲೀಟ್ ಮಾಡ್ಬೇಕು. ಹಾಗೇನೆ ಇದಾದ್ಮೇಲೆ ನಿಮಗೆ ಒಂದು ಫ್ಲಾಂಕ್ ಎಕ್ಸರ್ಸೈಸ್ ಬರುತ್ತೆ. ಅಂದ್ರೆ ಫ್ಲಾಂಕ್ ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ. ನೆಕ್ಸ್ಟ್ ಇದೊಂದು ಎಕ್ಸರ್ಸೈಸ್ ಮುಗಿದ ತಕ್ಷಣ ನಿಮ್ಗೆ ನೆಕ್ಸ್ಟ್ ಪ್ಲಾಂಕ್ ಯಾವ ರೀತಿ ಮಾಡೋದು ತೋರಿಸ್ತೀನಿ. ನೋಡ್ತಾ ಇರಬಹುದು, ಈ ರೀತಿ ಪ್ಲಾಂಕ್ ನೀವು ಹಿಡ್ಕೊಳ್ಬೇಕು. ಇದನ್ನ ನೀವು ಟೋಟಲ್ ಆಗಿ 1 ನಿಮಿಷವರೆಗೂ ನಿಂದಿರಬೇಕು. ಇದೇ ರೆಪಿಟೇಷನ್ ನೀವು ಟೋಟಲ್ ಆಗಿ ನಿಲ್ಬಾರ್ದು. ಇವಾಗ ಡಿಪ್ಸ್ ಹೊಡೆದ್ರ ಮತ್ತೆ ಇಮಿಡಿಯೇಟ್ಲಿ ಲೆಗ್ ವರ್ಕೌಟ್, ನೆಕ್ಸ್ಟ್ ಆದ್ಮೇಲೆ ಕೋರ್ ವರ್ಕೌಟ್, ಅದಾದ್ಮೇಲೆ ಪ್ಲಾಂಕ್, ಮತ್ತೆ ನಿಲ್ಬಾರ್ದು, ಮತ್ತೆ ವರ್ಕೌಟ್ ಮಾಡಬೇಕು. ಟೋಟಲ್ ಆಗಿ ಈ ಎಕ್ಸರ್ಸೈಸ್ ನ 1-2 ಅಲ್ಲ, ಟೋಟಲ್ ಆಗಿ ನೀವು 3 ಸೆಟ್ ನ ಕಂಪ್ಲೀಟ್ ಮಾಡಿದಪ್ಪ ಅಂದ್ರೆ ನೀವು ತುಂಬಾ ಸ್ಟ್ರಾಂಗ್ ಆಗ್ಬಹುದು. ಹಾಗೇನೆ ಇವತ್ತಿನ ಒಂದು ಮಧ್ಯಾಹ್ನದ ಲಂಚ್ ಏನಪ್ಪಾ ಅಂದ್ರೆ ನೋಡ್ತಾ ಇರಬಹುದು, ಬಾಳೆಹಣ್ಣು, ಹಾಗೇನೆ ಒಂದು ಸಣ್ಣ ಪ್ಯಾಕೆಟ್ ಹಾಲು, ಅದಾದ್ಮೇಲೆ ಪೀನಟ್ ಬಟರ್ಸ್. ಸೊ ಇದು ನಮ್ದು ಇವತ್ತಿನ ಮಧ್ಯಾಹ್ನ ಒಂದು ಊಟ. ಎಲ್ರು ಕೂಡ ಅನ್ಕೊಂತ ಇರ್ತೀರಾ, ಸೊ ಇವನೇನಪ್ಪ ಊಟ ಮಾಡ್ಬಿಟ್ಟು ಬಾಳೆಹಣ್ಣು ಹಾಲು ಎಲ್ಲ ಮಾಡ್ತೇನೆ. ಸೊ ಇದರಿಂದ ನಮ್ಗೆ ಬಹಳ ಅಂದ್ರೆ ಬಹಳ ಎನರ್ಜಿ ಬರುತ್ತೆ. ಸೊ ಬನಾನಾ ತಿನ್ನೋದ್ರಿಂದ ಬಹಳ ಎನರ್ಜಿ ಬರುತ್ತೆ. ಹಾಗೆ ಮಿಲ್ಕ್ ಕೂಡ ಇರುತ್ತೆ, ಪೀನಟ್ ಬಟರ್ಸ್. ಸೊ ಹಂಗಾಗಿ ನಾನು ವೀಕ್ ಒಳಗಡೆ 2 ಸಲ ಮಧ್ಯಾಹ್ನ ಏನೈತಲ್ಲ ಸೊ ಕಂಟಿನ್ಯೂ ಹೋಗೋದು 1 ಡಜನ್ ಬಾಳೆಹಣ್ಣು, ಒಂದ್ ಸಣ್ಣ ಹಾಲಿನ ಪ್ಯಾಕೆಟ್, ಅದಾದ್ಮೇಲೆ 2 ಪ್ಯಾಕೆಟ್ ಪೀನಟ್ ಬಟರ್ಸ್. ಸೊ ಇದು ನಾನು ತಿಂತೀನಿ. ಸೊ ವೀಕ್ಲಿ 2 ಟೈಮ್ಸ್ ನೀವು ಒಂದು ಮಧ್ಯಾಹ್ನ ತಿಂದು ಆಮೇಲೆ ಇದು ರಿಸಲ್ಟ್ ನ ಬಂದ್ಬಿಟ್ಟು ಸೊ ನನ್ನ ಕಾಮೆಂಟ್ ಒಳಗಡೆ ಹಾಕಿರಿ. ಸೊ ಎಲ್ರು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಯಾವ ರೀತಿ ಎನರ್ಜಿ ಕೊಡುತ್ತೆ, ಆಮೇಲೆ ಎನರ್ಜಿ ಯಾವ ರೀತಿ ಫೀಲ್ ಆಗುತ್ತೆ. ಆಮೇಲೆ ಯಾವ್ದೇ ರೀತಿ ನೀವು ದೊಡ್ಡ ಬಾಳೆಹಣ್ಣು ತಗೋಬೇಡ್ರಿ, ಸಣ್ಣ ಬಾಳೆಹಣ್ಣು ಬರುತ್ತಲ್ಲ ಸೊ ಇದನ್ನ ನೀವು ತಿನ್ನಿ. ಇದು ನಿಮ್ಗೆ ಇನ್ನೂ ಜಾಸ್ತಿ ಎನರ್ಜಿ ಬರುತ್ತೆ. ದೊಡ್ಡ ಬಾಳೆಹಣ್ಣು ಬರೀ ನಿಮ್ಗೆ ಹೊಟ್ಟೆ ತುಂಬುತ್ತೆ ಅಷ್ಟೇ, ಎನರ್ಜಿ ಜಾಸ್ತಿ ಬರಂಗಿಲ್ಲ. ಬಟ್ ಸಣ್ಣ ಬಾಳೆಹಣ್ಣು ಒಳಗಡೆ ನಿಮ್ಗೆ ಎನರ್ಜಿ ಜಾಸ್ತಿ ಬರುತ್ತೆ. ನೀವು ಒಂದ್ ಟೈಮ್ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ. ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದ ತಕ್ಷಣ ನಮ್ ಗುಂಡ ಕೂಡ ಬಂದಿದ್ದ. ಅದಾದ್ಮೇಲೆ ಮನೇಲಿ ಬಂದು ಊಟ ಮಾಡ್ಬೇಕಂತೇಳಿ ಊಟ ನೋಡಿದೆ. ಹಾಗೇನೆ ಮನೇಲಿ ಚಿತ್ರಾನ್ನ ಮಾಡಿದ್ರು. ಚಿತ್ರಾನ್ನ ಊಟ ಮಾಡ್ಬಿಟ್ಟು ಸೀದಾ ನಾನು ಸೋಜಾ ಸಿಮ್ ಅಂತೇಳಿ ಮಲ್ಕೊಂಡ್ಬಿಟ್ಟೆ.